ಗೊತ್ತು. ಇವರು 15 ವರ್ಷದಿಂದ ಇಲ್ಲಿ ಧೂಳು ಕುಡ್ಕೊಂಡಿದ್ದಾರಂತೆ. ಸೊ ಬನ್ನಿ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಾವು ಸುಮಾರು 15-16 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಮೊದಲು ಸಣ್ಣದಿತ್ತು ರೋಡು, ಡೆವಲಪ್ ಏನೋ ಆಗ್ತಾಯಿದೆ, ಬಟ್ಟು ಟೈಮ್ಗೆ ಆಗ್ತಾಯಿಲ್ಲ. ಅದು ಮೇಯ್ನು. ಏನಂದರೆ ಒಂದು ಟೈಮು, ಈಗ ಫಾರ್ ಎಕ್ಸಾಂಪಲ್ಲು ಇದನ್ನು ಇವರು ಡೆವಲಪ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಈ ರೋಡೆಲ್ಲ ಅಗದು ಕರೆಕ್ಟಾಗಿ 1 ವರ್ಷದ ಮೇಲೆ 5 ತಿಂಗಳಾಗಿದೆ. 5 ತಿಂಗಳವರೆಗೆ ಆಗೋದೇ ಇಲ್ಲ. ಲಾಸ್ಟ್ MLA ಎಲೆಕ್ಷನ್ಗೆ ಬಿಫೋರ್ ಮುಗಿಸ್ಕೊಡ್ತೀವಿ ಅಂತ ಇದು ಮಾಡಿದರು. ಅದು ಏನು ಈ ರೋಡ್ ಫುಲ್ ಮಾಡ್ತೀವಿ ಅಂತ ಹೇಳಿದರು, ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ಬಟ್ ಅಷ್ಟನ್ನು ಕೂಡ MLA ಎಲೆಕ್ಷನ್ ಒಳಗಡೆ ಅವರು ಕಂಪ್ಲೀಟ್ ಮಾಡಲಿಲ್ಲ. ಆಮೇಲೆ ಪ್ರಾಬ್ಲಮ್ ಏನಾಯಿತು ಅಂದರೆ ಸೌತಿ ಮಕ್ಕಳು ಅಂದಂಗೆ ಈ ಏರಿಯಾ. ಯಾಕೆಂದರೆ MLA ಒಂದಿರುತ್ತೆ, MP ಒಂದಿರುತ್ತೆ. MLA ಮಾಡೋದನ್ನ MP ಅಪೋಸ್ ಮಾಡ್ತಾರೆ. MP ಏನಾರು ಟ್ರೈ ಮಾಡಿದ್ರೆ MLA ಆಟೋಮೆಟಿಕ್ಕಾಗಲ್ಲೇ ಅಪೋಸ್ ಮಾಡ್ತಾರೆ. ಅವರು ರಾಜಕೀಯ ಏನೋ ವೈಷಮ್ಯದ ಮೇಲೆ ಅದೇನೋ ಯಾರ್ದೋ ಜಗಳದಲ್ಲಿ ಕೂಸು ಬಡವಾಯಿತು, ಅಪ್ಪ ಅಮ್ಮನ ಜಗದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ಈ ಏರಿಯಾದಲ್ಲಿ ಕೆಲಸ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಐಟಮ್ಸ್ ತಂದು ಹಾಕಿದ್ದಾರೆ ಮಾಡ್ತೀವಿ ಅಂತ, ಜನಗಳಿಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಷ್ಟೇ ಟೈಮಲ್ಲಿ ಇಷ್ಟೇ ಬೇಗ ಆಗುತ್ತೆ ಅನ್ನೋದು ಮಾತ್ರ ಇವತ್ತವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಆ್ಯಕ್ಚುಲಿ ಫಿನಿಶು 1 ವರ್ಷದ ಹಿಂದೆನೇ ಆಗಬೇಕಾಗಿತ್ತು, ಇವತ್ತು ಕೂಡ ಆಗ್ತಾಯಿಲ್ಲ. ಈಗ ನಮ್ಮ ಹಿರಿಯವರೊಬ್ರು ಹೇಳಿದ್ರು, ಈ ಮೇಲೆ ಬರೋದಕ್ಕಾಗಲಿ ಹತ್ತೋದಕ್ಕಾಗಲಿ ವಾಕ್ ಹೋಗೋದಕ್ಕಾಗಲಿ ತುಂಬ ತೊಂದರೆ ಇದೆ. ಆಮೇಲೆ ಬಸ್ಸಸ್ ಇಲ್ಲಿ ಹೋಗ್ತವೆ, ಅವ್ರು ಹೇಳಿದ್ರು ಬಸ್ಸಸ್ ಇಲ್ಲಿ ಹೋಗ್ತವೆ, ಬಟ್ ಅವ್ರಿಗೆ ಬೇಕಾಗಿರೋ ಪ್ಲೇಸ್ಗೆ ಹೋಗಲ್ಲ. ಏಕೆಂದರೆ ರೋಡ್ ಕಂಪ್ಲೀಟ್ ಆಗಿಲ್ಲ. ಇಲ್ಲೆಲ್ಲೋ ಅಡ್ಡದಾರಿನಲ್ಲಿ ಹಿಂಗೆ ಟರ್ನ್ ಹೊಡ್ಕೊಂಡು ಹೊರ್ಟೋಗ್ತಾರೆ. ಬಟ್ ಅವ್ರಿಗೆ ಹೋಗ್ಬೇಕಾದ ಪ್ಲೇಸ್ಗೆ ಅವರು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ವಯಸ್ಸಾದವರು ನಡ್ಕೊಂಡು ಹೋಗೋಕ್ಕಾಗಲ್ಲ. ರೋಡಲ್ಲಿ ಅಲ್ಲಲ್ಲೇ ಇನ್ನೂ ಮಣ್ಣು ಕಸ ಕಡ್ಡಿ ಎಲ್ಲ ರೋಡಲ್ಲಾಗಿದೆ, ಕ್ಲಿಯರಾಗಿ ಆಗಿಲ್ಲ. ಪ್ರಾಬ್ಲಮ್ ಏನಂದರೆ ಎರಡೂ MLAನೇ ಆಗಲಿ ಅಥವಾ MPನೇ ಆಗಲಿ, ಎರಡೂ ಒಂದೇ ಪಕ್ಷ ಬಂದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅವಾಗಾದ್ರೂ ಅಟ್ಲೀಸ್ಟ್ ಒನ್ ಸೈಡೆಡ್ ಆಗಿ ಈ ಏರಿಯಾದ ಓಟು ನಮಗೆ ಬರಲಿ ಅನ್ನೋ ದೃಷ್ಟಿನಲ್ಲಿ ಫಾಸ್ಟಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವಾಗ ಏನಾಗಿದೆ ಅಂದರೆ MLA ಅಲ್ವಾ, ನಾನು ಮುಗಿದೋಯ್ತು, ಇನ್ನು MP ತಾನೆ, ಅವ್ರು ಬೇಕಾದ್ರೆ ಮಾಡಿಸ್ಕೊಂಡು ಅವ್ರು ಬೇಕಾದ್ರೆ ಅವ್ರು ಮಾಡಲಿ ಅನ್ನೋ ದೃಷ್ಟಿ ಇದೆಯೋ ಏನೋ ಗೊತ್ತಿಲ್ಲ. ಅದೇ ಒಂಥರ ಸೌತಿ ಮಕ್ಕಳ ಥರ ವರ್ಕ್ ಆಗ್ತಾಯಿದೆ. ಅವ್ರ ಕಿತ್ತಾಟದಲ್ಲಿ ನಮಗೆ ಜನಗಳಿಗೆ ತುಂಬ ಸಫರ್ ಆಗ್ತಾಯಿದೆ. ನೋಡಿ, ಈ ಬಿಸಿಲಲ್ಲಿ ಒಬ್ಬರು ಏನಾರ ಒಂದು ಐಟಮ್ ಸಪೋಸ್ ಅಂಗಡಿಗೆ ಬರಲಿ, ಇನ್ನೊಂದು ಕಡೆನೇ ಹೋಗಲಿ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಅಷ್ಟು ತೊಂದರೆ ಇದೆ. ವಯಸ್ಸಾಗಿರೋರಂತೂ ಹೋಗಿ ಬರೋದಕ್ಕೆ ಆಗಲ್ಲ, ಹೋಗೋಕ್ಕಾಗಲ್ಲ. ಆಮೇಲೆ ಹೇಳೋದು ಮಾತ್ರ ರಾಜರಾಜೇಶ್ವರಿ ನಗರ ಕುಬೇರ್ ಮೂಲೆಯಲ್ಲಿದೆ ಅಂತ ಅಷ್ಟೇ. ಕುಬೇರ್ ಮೂಲೆಯಲ್ಲಿ ಇದೆ ಕರೆಕ್ಟು, ಆದರೆ ಅಷ್ಟೊಂದು ಫೆಸಿಲಿಟಿ ಇಲ್ಲ. ಬಟ್ ಮಾಡಿದ್ದಾರೆ, ಡೆವಲಪ್ ಎಲ್ಲ ಒಳಗಡೆ ಇನ್ಸೈಡ್ ಎಲ್ಲ ಡೆವಲಪ್ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಇದನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಮಾಡ್ತಾಯಿದ್ರು. ಬಟ್ ಅದೇ ಈ ಸಮಸ್ಯೆ, ಇವನ್ ಪೀರಿಯಡಲ್ಲಲ್ವಾ, ಏನಾರ ಮಾಡಿದ್ರೆ ಇವ್ನಿಗೆ ಹೆಸರು ಬರುತ್ತೆ ಅಂತ ಅವ್ರು ಮಾಡಿದ್ರೆ ಇವ್ರಿಗೆ ಹೆಸರು ಬರುತ್ತೆ ಅಂತ ಇವರಿಬ್ಬರು ಕಿತ್ತಾಟ ಇಲ್ಲಿದೆ. ಬಟ್ ಈ ಸಲ ಎಲೆಕ್ಷನ್ನು ತುಂಬ ಜೋರಾಗಿ ನಡೀತದೆ ಮೇಡಮ್, ಸಖತ್ ಜೋರಾಗಿ ನಡೀತದೆ. ಹೈ ವೋಲ್ಟೇಜು ಮೇಯ್ನು. ಹೋದ ಸಲ ಯಾವ ರೀತಿ ಮಂಡ್ಯ ಆಯಿತು, ಮಂಡ್ಯದ 2ರಷ್ಟು ಹೈ ವೋಲ್ಟೇಜ್ ಇಲ್ಲಿದೆ. ನೋಡೋಣ ಯಾರು ಗೆಲ್ತಾರೆ ಅನ್ನೋದು ನಿಮ್ಮ ಮುಖಾಂತರನೇ ನಮಗೆ ಗೊತ್ತಾಗಬೇಕು ಅಷ್ಟೇ. ಹಾಂ ಹಾಂ ಹೌದು. ಇದು 2 ವರ್ಷದಿಂದ ಅಂದರೆ ಹೇಳಿ MLA ಆಗಿ ಬಂದು ಇವರು ಮುನಿರತ್ನಮ್ ಅವರು, ಇವ್ರದ್ದು ಇನ್ನೇನು 5 ವರ್ಷ ಆಯಿತು. ಇವ್ರನ್ನ ನಾವು ಇವತ್ತವರೆಗೂ ನಾವು ನೋಡಿಲ್ಲ, DK ಸುರೇಶ್ ಅವ್ರನ್ನ ನೋಡಿಲ್ಲ. ಮುನಿರತ್ನಮ್ ಅವರು ಈ ಡೆವಲಪಿಂಗ್ ಎಲ್ಲ ಆಗಬೇಕಾದ್ರೆ ವಾರಕ್ಕೊಂದ್ಸಲ ಎಲ್ಲ ಬರೋರು. ಈ MLA ಎಲೆಕ್ಷನ್ ಆಯ್ತಲ್ಲ ಈ ಸಲ, ಈ ಎಲೆಕ್ಷನ್ ಆದಾಗಲಿಂದ ನಾವು ಅವ್ರನ್ನೂ ಕೂಡ ನೋಡಿಲ್ಲ. ಯಾಕೆಂದರೆ ಅವರು ಅಲ್ಲಿ ಸ್ಟ್ರೈಕ್ ಮಾಡೋದು, ಈ ಹಣ ಬಿಡುಗಡೆ ಮಾಡಿ, ಯಾಕೆಂದರೆ ಅವರಿದ್ದ ಪಕ್ಷದಲ್ಲೇ ಸ್ಯಾಂಕ್ಷನ್ ಆಗಿದ್ದ ಅಮೌಂಟು. ಬಟ್ ಅವ್ರು ಯಾಕೆ ತೊಗೊಳಕ್ಕಾಗಲಿಲ್ವೋ ಗೊತ್ತಿಲ್ಲ. ಆಮೇಲೆ ಅವರು ಏನೋ ಇವ್ರು ಹೋಲ್ಡ್ ಮಾಡಿದ್ರು ಅಂತೇಳಿ ಇಷ್ಟು ಕುಂಠಿತ ಆಗಿದೆ ಮೇಡಮ್. ಕೆಲಸ ಆಗ್ತಾಯಿದೆ, ಬಟ್ 4 ಜನ ಇಷ್ಟೊಂದು ದೊಡ್ಡ ರೋಡ್ನ ದಿನ 4 ಜನ ಬಂದು ಮಾಡೋ ಅಂಥ ಕೆಲಸ ಅಲ್ಲ ಇದು. ಬಟ್ ಈ ಎಲೆಕ್ಷನ್ವರೆಗೂ ಪೂರ್ತಿ ಮಾಡೋ ಉದ್ದೇಶ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಇನ್ನು 30 ದಿನ ಬೇಕು ಇದು ಕಂಪ್ಲೀಟ್ ಆಗಬೇಕಾದ್ರೆ. ಆಲ್ರೆಡಿ 1 ವರ್ಷ 6 ತಿಂಗಳಾಗಿದೆ ಮೇಡಮ್ ಈ ರೋಡ್ನ ಕಿತ್ತಾಕಿ ಹೊಸದಾಗಿ ಡೆವಲಪ್ ಮಾಡಲಿಕ್ಕೆ ಅಂತ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಷ್ಟಾಗಿದೆ. ನಾವು ಬದಲಾವಣೆ ಅನ್ನೋದಕ್ಕಿಂತ ನಮಗೆ ಎಲ್ಲರ ದೃಷ್ಟಿಯಿಂದ ಎರಡೂ ಒಂದೇ ಬರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ MLA ಯಾರಿದ್ದಾರೆ, BJP ಇದೆ, ಅವರೇ ಬರಲಿ, ಅಥವಾ MPನಲ್ಲಿ ಕಾಂಗ್ರೆಸ್ ಇದೆ, MLAನೂ ಕೂಡ ಅದೇ ಬರಲಿ. ಹಂಗಾದ್ರೆ ಅಟ್ಲೀಸ್ಟು ಅವ್ರವ್ರು ಏನಾರು ಆಡ್ಕೊಳ್ಳಿ. ಇಲ್ಲಿ ಅವ್ರಿಗೆ ಭಾಗ್ಯಗಳೇನೂ ಬೇಕಾಗಿಲ್ಲ. ಯಾಕೆಂದರೆ ಇದು ಕುಬೇರ್ ಮೂಲೆಯಲ್ಲಿರೋದು, ಎಲ್ಲ ಕುಬೇರೇ ಇದ್ದಾರೆ. ಸೊ ಭಾಗ್ಯಗಳು ಪಡೆಯೋಂಥವ್ರು ಒಬ್ಬರೂ ಇಲ್ಲ ಇಲ್ಲಿ. ಹಾಗಾಗಿ ಭಾಗ್ಯಗಳ ಅವಶ್ಯಕತೆ ಇಲ್ಲ, ಡೆವಲಪ್ಮೆಂಟ್ ಬೇಕು. ಇಲ್ಲಿ ಜಾಸ್ತಿ ಕಟ್ತಾ ಇರೋದು ಏನು ಹೇಳಿ, ಯಾವುದೇ ರೀತಿ ಟ್ಯಾಕ್ಸು ಗೀಕ್ಸು ಇನ್ನೊಂದು ಮತ್ತೊಂದಾದ್ರೂ RR ನಗರ ಕಡೆಯಿಂದ ಒಳ್ಳೆ ಶ್ರೀಮಂತ ಏರಿಯಾ ಅಂತಲೇ ಅನ್ಬೋದು. ಇದನ್ನು ಇಲ್ಲಿಂದ ತುಂಬ ಹೋಗ್ತಾ ಇದೆ. ಬಟ್ ಅದಕ್ಕೆ ತಕ್ಕನಂಗೆ ಅಭಿವೃದ್ಧಿ ಆಗ್ತಾ ಇಲ್ಲ. ಕುಂಠಿತ ಆದ್ರೂ ಕುಂಠಿತ ಅಷ್ಟೇ. ಈಗ ಡಾಕ್ಟರ್ CN ಮಂಜುನಾಥ್ ಅವರು BJPಯಿಂದ ಕಣಕ್ಕೆ ಇಳಿದಿದ್ದಾರೆ. ನಮಗೆ ವ್ಯಕ್ತಿನ ರಾಜಕೀಯಕ್ಕೆ ಅವ್ರು ಎಂಟ್ರಿ ಆಗ್ತಾರೆ ಅಂತ ಗೊತ್ತಿಲ್ಲ. ವ್ಯಕ್ತಿಗತವಾಗಿ ನೋಡಿದಾಗ ತುಂಬ ಒಳ್ಳೆ ಮನುಷ್ಯ ಅವ್ರು ಮಾತಾಡೋದು. ಯಾಕೆಂದರೆ ಇವ್ರಿಗೆ ಅವ್ರ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅಂತಲೇ ನಾವು ಅನ್ಬೋದು. ನಮಗೆ ಹೋಪ್ ಇದೆ ಅವರೇ ಬರ್ಬೋದು ಅಂತ. ಬಟ್ ಮುಂದೆ ಏನಾಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಖಂಡಿತ ಬೇಕು ಮೇಡಮ್. ಯಾಕೆಂದರೆ ಒಬ್ಬರಲ್ಲ ಒಬ್ಬರು ಬೇರೆಯವ್ರು ಬಂದಾಗ ನಮಗೆ ಗೊತ್ತಾಗೋದು. ನಾವು ಅವ್ರ ಪರವಾಗಿ ಇವ್ರ ಪರವಾಗಿ ಅಂತ ಹೇಳ್ತಾ ಇಲ್ಲ.
ನಾವು ಡೆವಲಪ್ಮೆಂಟ್ ನೋಡ್ತೀವಿ ಮತ್ತು ಇದನ್ನು ನೋಡ್ತೀವಿ. ಇಲ್ಲಿಗೇನು ಯಾವುದೇ ಭಾಗ್ಯಗಳು ಬೇಕಾಗಿಲ್ಲ. ಬೇಕಾದ್ರೆ ಅವೆಲ್ಲ ತೆಗೆದುಬಿಟ್ಟು ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ ತುಂಬ ಸಂತೋಷ. ಒಟ್ಟಿನಲ್ಲಿ ಬದಲಾವಣೆ ಖಂಡಿತ ಬೇಕು ಮೇಡಮ್.